ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗಬೇಕು, ಲಕ್ಷ್ಮಿ ಅನುಗ್ರಹ ಸದಾಕಾಲ ಇರಬೇಕು, ಅದೇ ರೀತಿ ಶುಕ್ರದೇವನ ಅನುಗ್ರಹ ಆಗಬೇಕು ಅಂತ ಬಯಸುವಂಥವ್ರು ನಾನು ಹೇಳುವಂಥ ಸಣ್ಣ ಉಪಾಯನ ಶುಕ್ರವಾರದ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದೇನಪ್ಪ ಉಪಾಯ ಅಂತಂದರೆ, ಒಂದು ತಾಮ್ರದ ಬೌಲನ್ನು ತಗೊಳ್ಳಿ ಅಥವಾ ಒಂದು ಪಾತ್ರೆ ತಗೊಂಡು, ಪಾತ್ರೆ ಅನ್ನೋದಕ್ಕಿಂತ ಉರುಳಿನ ನೀವು ತೊಗೊಬೋದು ಅಥವಾ ಮಣ್ಣಿನ ಉರುಳಿನ ನೀವು ತೊಗೊಬೋದು. ಆ ಉರುಳಿಗೆ ನೀವು 1 ಚಮಚದಷ್ಟು ಶುದ್ಧವಾದ ಅರಿಶಿಣ ಪುಡಿನ ನೀವು ಹಾಕೊಬೇಕಾಗುತ್ತೆ. ಇನ್ನು 2 ಸ್ಪೂನಷ್ಟು ವಿಲಶಿ ಅಂತ ಸಿಗುತ್ತೆ, ಅದು ಕೂಡ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದಾಗ ಖಂಡಿತವಾಗ್ಲೂ ಕೊಡ್ತಾರೆ. ಅದನ್ನು ನೀವು 2 ಸ್ಪೂನಷ್ಟು ನೀವು ತೊಗೊಬೇಕಾಗುತ್ತೆ. ಲವಂಗ 3 ನೀವು ತೊಗೊಬೇಕಾಗುತ್ತೆ. ಆಮೇಲೆ ಹಸಿರು ಕರ್ಪೂರ ಅಂತಲೇ ಸಿಗುತ್ತೆ, ಅದನ್ನು ನೀವು 2 ತೊಗೊಬೇಕಾಗತ್ತೆ. ಅದಾದಮೇಲೆ ಪನ್ನೀರ್ ಬಂದು 10 ಡ್ರಾಪಷ್ಟು ನೀವು ತಗೊಂಡು ಹಾಕೊಬೇಕಾಗತ್ತೆ. ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ನೀವು ಆ ಉರುಳಿ ಒಳಗಡೆ ಹಾಕ್ಬಿಟ್ಟು ನೀವು ಈ ವಸ್ತುಗಳನ್ನೆಲ್ಲ ನೀವು ಸಮ ಪ್ರಮಾಣದಲ್ಲಿ ಬೆರೆಸಿ, ಅದಾದಮೇಲೆ ಅದನ್ನು ನೀವು ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ, ಅಂದರೆ ನೀವು ಪೂಜೆ ಮಾಡುವಂಥ ದೇವರ ಎದುರಿಗೆ ನೀವು ಬೆರೆಸಿದಂಥ ನೀರನ್ನು ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಅದರಿಂದ ಬರ್ತಾ ಇರುವಂಥ ಸುವಾಸನೆಯನ್ನು ಆಕರ್ಷಿಸೋದಕ್ಕೆ ಅದು ಪ್ರಾರಂಭ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆ ಅನ್ನೋದಿದ್ದರೆ ಅದೆಲ್ಲ ದೂರ ಆಗುತ್ತೆ. ಅದರಲ್ಲೂ ಶುಕ್ರದೇವ ಬಂದು ಮತ್ತು ಮಹಾಲಕ್ಷ್ಮಿ ದೇವಿ ವಾಸಿಸುತ್ತಾಳೆ. ಅಂಥ ಸುವಾಸನೆಯಲ್ಲಿ ಆ ದೇವರ ಅನುಗ್ರಹ ಅಪಾರವಾಗಿರುತ್ತೆ. ಅದನ್ನು ನಾವು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನಮಗೆ ಬೇಗ ಸಿದ್ಧಿ ಆಗುತ್ತೆ. ಅದರಲ್ಲೂ ಸದಾಕಾಲ ಮಹಾಲಕ್ಷ್ಮಿ ನಮ್ಮ ಮನೇನ ತೊರೆದು ಹೋಗೋದಿಲ್ಲ, ಸದಾಕಾಲ ನಮ್ಮ ಮನೆಯಲ್ಲೇ ಇರಬೇಕು ಅಂತ ಬೆಳಗ್ಗೆ ಸಂಚಾರಕ್ಕೆ ಹೋಗಿ ತಿರ್ಗಾ ಗೋಧೂಳಿ ಸಮಯದಲ್ಲಿ ಮತ್ತೆ ವಾಪಸ್ಸು ನಮ್ಮ ಮನೆಗೆ ಬರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನಾವು ದೇವರ ಮನೆಯಲ್ಲಿ ಈ ರೀತಿಯ ನೀರನ್ನು ಬೆರೆಸಿ ನೀವು ಇಡುವಂಥ ಅಭ್ಯಾಸನ ನೀವು ಮಾಡಬೇಕು. ಅದಾದಮೇಲೆ ನೀವು ಯಾವಾಗ ಮಾಡಬೇಕು ಅಂದರೆ, ಬೆಳಗ್ಗೆ ಹೊತ್ತು ನೀವು ಸ್ನಾನನ ಮಾಡಿದ ನಂತರ ಶುಕ್ರವಾರದ ಸಮಯದಲ್ಲಿ ಸ್ನಾನ ಪೂಜೆ ಮಾಡೋವಂಥ ಸಮಯದಲ್ಲಿ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿ ಮನೆಯ ಮುಂದೆ ಇಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಆ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಅಲ್ಲಿ ನೀವು ಒಂದು ಸ್ವಲ್ಪ ಸಿಂಪಡಿಸುವಂಥದ್ದು. ಒಂದು ಹೂವನ್ನ ಅದ್ರ ಒಳಗಡೆ ಹಾಕಿ ಅದ್ರ ಒಳಗಡೆ ಅದ್ದಿ ಅದನ್ನು ಬಾಗಿಲಲ್ಲಿ ಒಂದು 3 ಹನಿಗಳಷ್ಟು ನೀರನ್ನು ಪ್ರವೇಶ ದ್ವಾರ ಅಂದರೆ ನಿಮ್ಮ ಮನೆಯ ಬಾಗಿಲಿಗೆ ಸಿಂಪಡಿಸುವಂಥದ್ದು ಮತ್ತು ನಿಮ್ಮ ಮನೆಯ ತುಳಸಿ ಕಟ್ಟೆಗೆ ಸಿಂಪಡಿಸುವಂಥದ್ದು. ಇದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಶುಕ್ರದೇವರ ಅನುಗ್ರಹ ಹಾಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಈ ಎಲ್ಲ ಪರಿಮಳಯುಕ್ತ ಪದಾರ್ಥಗಳನ್ನು ನಾವು ಬೆರೆಸಿದಾಗ ಅಲ್ಲಿ ಶುಕ್ರದೇವನ ಅನುಗ್ರಹ ಆಗುತ್ತೆ ಮತ್ತು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಆಗುತ್ತೆ. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳಿರೋಂಥ ವಸ್ತುಗಳು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ಕೇಳಿದಾಗ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನು ನೀವು ತಂದು ಇಟ್ಕೊಂಡು ಶುಕ್ರವಾರದ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ನೀವು ಮಾಡಿಕೊಂಡಾಗ ತುಂಬಾ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಿದೆ, ವಾಮಾಚಾರದ ಪ್ರಯೋಗಗಳಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತಂದರೆ ಅದೆಲ್ಲ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದೊಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.